ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಅಂದ್ರೆ ದಶಕಗಳಿಂದ ಭಾರತವನ್ನು ಬಿಟ್ಟು ಅಮೆರಿಕ ದೇಶಕ್ಕೆ ಬಂದು ಇಲ್ಲಿ ವೃತ್ತಿಪರರಾಗಿ ತಮ್ಮದೇ ಆದ ಒಂದು ಛಾಪನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಮೂಡಿಸಿರುವಂತಹ ನಮ್ಮ ಕನ್ನಡದ ಸಾಧಕಿ ಮಹಿಳೆಯರು ಇವತ್ತು ನನ್ನ ಜೊತೆ ಇದ್ದಾರೆ. ನಮ್ಮ ಎಲ್ಲರ ಕಡೆಯಿಂದ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವಾಗ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅಂತ ನಾನು ಹೇಳಿದೆ. ಅವರ ಒಂದು ಅನಿಸಿಕೆ ಏನಿದೆ, ಅವರ ಒಂದು ಅನುಭವ ಏನಿದೆ, ಅದನ್ನ ಇವತ್ತು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಬನ್ನಿ ಅವರ ಅನುಭವವನ್ನ ಕೇಳೋಣ. ಸಿಂಧು ಅವರೇ, ನೀವು ಹಾಸನ ಜಿಲ್ಲೆಯಿಂದ ಮದುವೆ ಆಗಿ ನೇರವಾಗಿ ಅಮೆರಿಕಕ್ಕೆ ಬರ್ತೀರಾ. ಇಲ್ಲಿ ನಿಮ್ಮ ಅನುಭವ ಹೇಗಿತ್ತು ಅಂತ ಹಂಚ್ಕೋಬಹುದಾ? ತುಂಬಾ ಧನ್ಯವಾದಗಳು ಯಮುನವ್ರೆ ಈ ಪ್ರಶ್ನೆ ಕೇಳಿದ್ದಕ್ಕೆ. ನಾನು ಒಂದು ಸಣ್ಣ ಊರು ಹಾಸನದಿಂದ ಬಂದವಳು. ತುಂಬಾ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗ್ಲಿಕ್ಕೆ ಬಂದಿದ್ದು. ಬಂದು ಮಗು ಆದ್ಮೇಲೆ ನನಗೆ ಆವಾಗ ರಿಯಲೈಸ್ ಆಯ್ತು, ಲೈಕ್ ನಾವು ತುಂಬಾ ಸ್ಟ್ರಿಕ್ಟ್ ಫ್ಯಾಮಿಲಿಯಿಂದ ಬಂದಿದ್ದು. ಆಗ ಎಷ್ಟು ಇಲ್ಲಿ ನನಗೆ ಫ್ರೀಡಮ್ ಸಿಕ್ತು ಅಂದರೆ, ಸ್ಟಡಿ ಮಾಡಿ ಇಲ್ಲಿ ಕರಿಯರ್ ಮಾಡಿ ನಾನೀಗ ಒಳ್ಳೆ ಪೊಸಿಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಕರಿಯರ್ ಮಾಡಿದ್ದೀನಿ ಅಂದರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇಲ್ಲಿ ಬಂದ್ರೂ ನಾನು ಏನೂ ಕರಿಯರು ಏನು ತೊಂದರೆ ಆಗಲಿಲ್ಲ. ಮದುವೆ ಆಗಿ ಬಂದು ಅಷ್ಟು ಬೇಗ ಇದಾದ್ರೂ ಏನೂ ತೊಂದರೆ ಆಗ್ದಂಗೆ ಮಾಡೋಕ್ಕೆ ಕಾರಣ ಆಗಿದ್ದು ನನಗೆ ಅಷ್ಟು ಫ್ರೀಡಮ್ ಇಲ್ಲಿ ಸಿಕ್ಕಿದ್ದು. ಸೊ ಸಿಂಧು ಅವರೇ, ಇಲ್ಲಿ ನನಗೆ ಆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ರಿ. ಹೌದು, ಸ್ವಾತಂತ್ರ್ಯ ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ಬಲವಾದ ಅಂಶ ಹೆಣ್ಮಕ್ಳಿಗೆ. ಅದರಲ್ಲೂ ನಮ್ಮ ಯುವ ಪೀಳಿಗೆಗೆ, ಯಂಗರ್ ಜನರೇಷನ್ ಏನಿದೆ ಅವರಿಗೆ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಇರೋ ವ್ಯತ್ಯಾಸ ಹೇಳ್ತೀರಾ? ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರ ಅಂತ ಬಂದಾಗ ಅದು ಎರಡೂ ಕಡೆ, ಭಾರತ ಆಗಲಿ ಇಲ್ಲಿ USA ಆಗಲಿ ಎರಡೂ ಕಡೆ ಅದು ಅಳವಡಿಸುತ್ತೆ. ಎಸ್ಪೆಷಲಿ ನಾವು ಆ ಸಿಕ್ಕಿರುವಂತಹ ಫ್ರೀಡಮ್, ಆ ಸ್ವಾತಂತ್ರ್ಯವನ್ನ ಹೇಗೆ ಉಪಯೋಗಿಸ್ಕೊತೀವಿ, ಅದನ್ನ ನಮ್ಮ ಒಳಿತಿಗಾಗಿ ಹೇಗೆ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಇದನ್ನ ನಮ್ಮ ಈ ಯುವ ಪೀಳಿಗೆ ಭಾರತದಲ್ಲೇ ಆಗಿರ್ಬೋದು, ಇಲ್ಲಿ US ಅಲ್ಲೇ ಆಗಿರ್ಬೋದು, ಅದನ್ನ ಅಳವಡಿಸ್ಕೊಂಡು ಅದು ಸಿಕ್ಕಿರುವ ಒಂದು ಆ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಳೋದನ್ನೇ ಒಳ್ಳೇದಕ್ಕೆ ಉಪಯೋಗಿಸಿದ್ರೆ ತುಂಬಾ ಉನ್ನತ ಶಿಖರಕ್ಕೆ ಏರ್ಬೋದು ನಮ್ಮ ಹೆಣ್ಮಕ್ಳುಗಳು ಅಂತ ನಾನು ನಂಬ್ತೀನಿ. ತುಂಬಾ ಒಳ್ಳೆ ಅಂಶನ ಹೇಳಿದ್ರಿ ಸಿಂಧು ಅವರೇ, ನಿಮಗೆ ಧನ್ಯವಾದಗಳು. ಜಯಂತಿ ಅವರೇ, ನೀವು ತುಂಬಾ ಫ್ರೀಕ್ವೆಂಟ್ ಆಗಿ ಭಾರತಕ್ಕೆ ಬಂದು ಹೋಗಿ ಮಾಡ್ತಾ ಇರ್ತೀರಾ, ಬೆಂಗಳೂರಿಗೆ ಬರ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ. ಸೊ ಹಾಗಾಗಿ ನಿಮ್ಮ ಒಂದು ಅನುಭವ ಇಲ್ಲಿ ಮತ್ತೆ ಅಲ್ಲಿದು ತುಂಬಾ ಸ್ಪಷ್ಟವಾಗಿ ನಿಮಗೆ ತಿಳಿದಿರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಅನುಭವನ ದಯವಿಟ್ಟು ಹಂಚ್ಕೊಳ್ಬೇಕು. ಹೌದು ಯಮುನವರೇ, ನಾನು ಇಲ್ಲಿ ಮದುವೆ ಆಗಿ ಬಂದು ಆಲ್ಮೋಸ್ಟ್ ಒಂದು 30 ವರ್ಷ ಆಗ್ತಾ ಬಂತು. 30 ವರ್ಷ ಆಗಿ ನಾನು ಸಿಂಧು ಅವ್ರು ಹೇಳಿದ ಥರ ಒಂದು ಭಾಳ ಸ್ಟ್ರಿಕ್ಟ್ ಫ್ಯಾಮಿಲಿನಲ್ಲೇ ಬೆಳೆದು ಬಂದವಳು. ಬಂದು ಹೋಗಿ ಮಾಡ್ತಾ ಇರುವಾಗ ಬರೀ ರಜೆಗೆ ಬಂದು ಹೋಗ್ತಾ ಇದ್ದೆ ನಾನು. ಆವಾಗ ಆನಂದ್ ಅವ್ರು ಕೇಳ್ತಾ ಇದ್ರು, ನಮ್ಮ ಹಸ್ಬೆಂಡ್ ಆನಂದ್ ಅವ್ರು ಕೇಳ್ತಾ ಇದ್ರು, ಈ ಇಂಡಿಯಾಗೆ ಹೋಗಿ ಸೆಟ್ಲ್ ಆಗ್ಬೋದಾ ಅಂತ. ಆವಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇಲ್ಲ ನನಗೆ ಇಲ್ಲ, ಯಾಕಂದ್ರೆ ಇಲ್ಲಿ ನನಗೆ ಸ್ವಾತಂತ್ರ್ಯ ಏನು ಮಾಡಲಿಕ್ಕೂ ಒಂದು ನಿರಾಳತೆ ಇದೆ. ಇಲ್ಲಿ ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ಇಲ್ಲಿ ಒಂದು ಭದ್ರತೆ ಇದೆ. ಇಲ್ಲಿ ಆ ಭದ್ರತೆ, ಆ ಸ್ವಾತಂತ್ರ್ಯ ಇಂಡಿಯಾದಲ್ಲಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಕಳೆದ ವರ್ಷ ಏನಾಯ್ತು ಅಂದರೆ, ಕಾಲಾಂತರಗಳು ಇದರಿಂದಾಗಿ ನಾನು ಸ್ವಲ್ಪ ಜಾಸ್ತಿನೇ ಅಲ್ಲಿ ಇರಬೇಕಾಯ್ತು. ಒಂದು 6-7 ತಿಂಗಳು ಇಂಡಿಯಾನಲ್ಲೇ ಇದ್ದೆ ನಾನು. ಆಗಿರುವಾಗ ನಾನು ಸ್ವಾತಂತ್ರ್ಯವಾಗಿ ಎಲ್ಲ ಕಡೆ ಓಡಾಡೋದಕ್ಕೆ ಅವಕಾಶ ಸಿಕ್ತು ನನಗೆ. ಇವಾಗ 3 ವಾರ ಹೋಗೋದಕ್ಕೂ 6 ತಿಂಗಳು ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ. ಹಾಗೆ 6 ತಿಂಗಳು ನಾನು ಅಲ್ಲಿದ್ದಾಗ ಒಬ್ಬಳೇ ಎಲ್ಲ ಕಡೆ ಓಡಾಡಬೇಕಾಯ್ತು. ಎಷ್ಟು ಕತ್ತಲಿನಲ್ಲಿ ರಾತ್ರಿ ಹೊತ್ತು 10 ಗಂಟೆ ಮೇಲೆ ಎಲ್ಲ ನಾನು ಒಬ್ಬೊಬ್ಬಳೇ ಓಡಾಡ್ತಾ ಇದ್ದೆ. ಆ ರೀತಿ ನಾನು ಒಬ್ಬೊಬ್ಬಳೇ ಓಡಾಡ್ತಾ ಇರುವಾಗ ನಾನು ಗಮನಿಸಿದ್ದೇನು ಅಂದರೆ, ಅಲ್ಲಿ ಹೆಣ್ಮಕ್ಳು, ಈಗಿನ ಜನರೇಷನ್ ಹೆಣ್ಮಕ್ಳು 10-11 ಗಂಟೆನಲ್ಲಾದ್ರೂ ಆರಾಮಾಗಿ ಎಲ್ಲರೂ ಓಡಾಡ್ತಾ ಇದ್ರು. ಇನ್ನು ತುಂಬಾ ಹೆಣ್ಮಕ್ಳನ್ನ ನಮ್ಮ ಕಾಲದಲ್ಲಿ ನಾವು ಇಲ್ಲಿ ಬಂದಾಗ 30 ವರ್ಷದಿಂದ 7 ಗಂಟೆ ಆಗಕ್ಕೆ ಮುಂಚೆ ಎಲ್ಲಿದ್ರು ಮನೆ ಸೇರ್ಕೋಬೇಕಿತ್ತು. ನಮ್ಮ ಮನೆಯಲ್ಲೆಲ್ಲ ಆ ಥರ ಬೆಳೆಸಿದ್ರು ನಮ್ಮನ್ನ. ಯಾಕಂದ್ರೆ ಅದು ಒಂದು ಆ ಥರ ಇತ್ತು ಕಾಲದಲ್ಲಿ ವಾತಾವರಣ. ಈಗ ಹಾಗಲ್ಲ. ನಾನು 11 ಗಂಟೆ 11-12 ಗಂಟೆ, ಉದಾಹರಣೆಗೆ ನಾನು 3 ಗಂಟೆಯಲ್ಲಿ ಒಂದ್ಸತಿ ಏನೋ ಮಾತ್ರೆ ಬೇಕಾಗಿತ್ತು, ಔಷಧಿ ಬೇಕಾಗಿತ್ತು. ಆವಾಗ ನಾನು ಎಲ್ಲಿ ಮೆಡಿಕಲ್ ಸ್ಟೋರ್ಸ್ ಎಲ್ಲ ಮುಚ್ಚಿರುತ್ತೆ ಅಲ್ವಾ, ಒಂದು ಹಾಸ್ಪಿಟಲ್ ತೆಗ್ದಿರುತ್ತೆ ಅಂತ ಯಾರೋ ಹೇಳಿದ್ರು. ನಾನು ಮತ್ತೆ ನಮ್ಮ ಮನೆಯಲ್ಲಿ ಇನ್ನೊಬ್ರ ಜೊತೆನಲ್ಲಿ ಇಬ್ಬರೇ ಅಷ್ಟು 3 ಗಂಟೆ ರಾತ್ರಿನಲ್ಲಿ ಹೋದ್ರೆ ಅಲ್ಲಿ ಮೆಡಿಕಲ್ ಸ್ಟೋರ್, ದೊಡ್ಡ ಆಸ್ಪತ್ರೆಯಲ್ಲಿ ಮೆಡಿಕಲ್ ಸ್ಟೋರ್ ಒಂದು ತೆಗೆದಿತ್ತು. ಅಲ್ಲಿ ಒಂದು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು. ಅದು ನೋಡಿ ನನಗೆ ಇದಕ್ಕಿಂತ ದೊಡ್ಡ ರಾಮರಾಜ್ಯ ಇನ್ನಿಲ್ಲ ಅನ್ನಿಸ್ತು. ನನ್ಗೆ ಬಹಳ ಸಂತೋಷ ಆಯ್ತು. ಭಯ ಇಲ್ಲದೆ ಒಂದು ಹೆಣ್ಮಗಳು ಅಲ್ಲಿ ಕುತ್ಕೊಂಡು ನಿಭಾಯಿಸ್ತಾ ಇದ್ದಾಳೆ ಅಂದ್ರೆ. ಹೌದು, ಅಂತ ಕಾಲದ ಅಂತ ಟೈಮ್ ಆ 3 ಗಂಟೆ ಬೆಳಗ್ಗೆ ಜಾವ 3 ಅವಳು ನೈಟ್ ಡ್ಯೂಟಿ ಮಾಡ್ತಾ ಇದ್ದು ಪ್ರಾಬಬ್ಲಿ. ಅದ್ ನೋಡಿ ನನ್ಗೆ ಬಹಳ ಸಂತೋಷ ಆಯ್ತು. ಇಲ್ಲಿ ಇವಾಗ ಆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಇವಾಗ ನಾನು ಇಂಡಿಯಾಗೆ ಹೋಗಿ
ಒಬ್ಳೇ ಇರಬಹುದು, ಓಡಾಡಬಹುದು ಅಂತ ಭಯ ಇಲ್ಲ. ಆಗಿನ ಕಾಲದಲ್ಲಿ 7 ಗಂಟೆ ಮನೆ ಸೇರ್ಬೇಕು ಅನ್ನೋ ಭಯ ಇಲ್ಲ. ಅದೇ ನನ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅದು, ಆ ಉನ್ನತಿಯನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ನಾವು ಭಾರತದಲ್ಲೇ ಇರೋರಿಗೆ ವ್ಯತ್ಯಾಸಗಳು ಬದಲಾವಣೆ ಆಗ್ತಾ ಇರೋದು ಗೊತ್ತಾಗಲ್ಲ. ನೀವು ಇಲ್ಲಿಂದ ಬಂದಾಗ ನಿಮಗೆ ಕಾಣಿಸ್ತಾ ಇರುತ್ತೆ. ನೀವು ಹೇಳಿದಂತ ಒಂದು ಅಂಶ ತುಂಬಾ ಇಷ್ಟ ಆಯ್ತು. 3 ವಾರಕ್ಕಲ್ಲಿ ಬಂದಿದ್ದು ಭಾರತನ ನೋಡೋದಕ್ಕೂ 5-6 ತಿಂಗಳಿದ್ದು ನೋಡೋದಕ್ಕೂ ಬಹಳ ವ್ಯತ್ಯಾಸ ಅಂತ ಹೇಳಿದ್ರಿ. ಸತ್ಯವಾದ ಮಾತದು. ದೀಪಾ ಅವರೇ, ನಿಮ್ಮ ಬಗ್ಗೆ ಕೇಳ್ಪಟ್ಟೆ, ನೀವು ನಿಮ್ಮ ವೃತ್ತಿ ಜೀವನ ಏನಿದೆ ಅದನ್ನ ಸ್ವಲ್ಪ ನಿಧಾನವಾಗಿ ಶುರು ಮಾಡಿದ್ರಿ, ಲೇಟಾಗಿ ಶುರು ಮಾಡಿದ್ರಿ ಅಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಆಗ್ಬೋದು ಅಥವಾ ನಿಮ್ಮ ಒಂದು ಪ್ರಯಾಣ ಹೇಗಿತ್ತು ಅಂತ ನೀವು ಹೇಳ್ಬೋದಾ? ಆಮೇಲೆ ಯಮುನಾ, ನಾನು ಈ ಕಂಟ್ರಿಗೆ ಬಂದಾಗ 30 ವರ್ಷ ಹಿಂದೆ ಬಂದಿದ್ದು. ಆವಾಗ ಬಂದ ತಕ್ಷಣ ನನಗೆ ಮಕ್ಕಳು ಸಂಸಾರ ಮಾಡ್ಕೋಬೇಕು ಅಂತ ಬಹಳ ಆಸೆ ಇತ್ತು. ಸೊ ಮಕ್ಕಳು ಸಂಸಾರ ಆಯಿತು, ಎಲ್ಲ ಆಯಿತು. ಆಮೇಲೆ ಅಟ್ ಒನ್ ಪಾಯಿಂಟ್ ಅನ್ನಿಸ್ತು, ಏನಪ್ಪ ನನಗೆ ಅಂತ ಏನು ಮಾಡಲಿಲ್ಲಲ್ಲ, ನಾನು ಏನಾದರೂ ಮಾಡಬೇಕು ಅಂಥೇಳಿ ಕೆಲಸ ಹುಡುಕ್ಬೇಕು ಅಂದ್ಕೊಂಡೆ. ಬಟ್ ಗ್ಯಾಪ್ ಇತ್ತಲ್ಲ, ಕೆಲಸ ಸಿಗಲ್ಲ. ಅದಕ್ಕೆ ಕಾಲೇಜ್ಗೆ ಹೋದೆ. ನಾನು ಕಾಲೇಜ್ಗೆ ಹೋದಾಗ ನಂಗೆ 40 ವರ್ಷ. ಸೊ 40 ವರ್ಷಕ್ಕೆ ನಾನು ಕಾಲೇಜ್ಗೆ ಹೋಗಿ ಇಂಟರ್ನ್ಶಿಪ್ ಆವಾಗ ತಗೊಂಡು ಕಾರ್ಪೊರೇಟ್ ವರ್ಲ್ಡ್ ಜಾಯ್ನ್ ಆದೆ. ಸೊ 2 ವರ್ಷ ಕಾಲೇಜ್ಗೆ ಹೋದೆ ನಾನು. ಆಮೇಲೆ ನಮ್ಮ ತಂದೆ ಇಂಡಿಯಾದಿಂದ ಬಂದ್ಬಿಟ್ಟು ನನ್ನ ಸಪೋರ್ಟ್ ಮಾಡಿದ್ರು. 2 ವರ್ಷ ನನ್ನ ಜೊತೆ ಇದ್ದು ನಮಗೆಲ್ಲ ಅಡುಗೆ ಮಾಡಿ ನನ್ನ ಮಕ್ಕಳನ್ನ ನೋಡ್ಕೊಂಡು. ಅದೇ ಕೇಳಿದ್ದೆ ನಾನು. ಯಾಕಂದ್ರೆ ನೀವು ಶುರು ಮಾಡಿದಾಗ ಮಕ್ಕಳು ಚಿಕ್ಕವರು ಇದ್ರು ಅಂತ ಕಾಣಿಸುತ್ತೆ. ಅವಾಗ ಆ ಮಕ್ಕಳನ್ನ ನೋಡ್ಕೊಂಡವ್ರು ಯಾರು? ಅಪ್ಪ 2 ವರ್ಷ ಬಂದ್ರು. 2 ವರ್ಷ ಪೂರ್ತಿ ಇಲ್ಲೇ ಇದ್ರ? ಹೋಗಿ ಬಂದು ಮಾಡಿದ್ರು. ಬಿಕಾಸ್ ಅಮ್ಮ ಬಿಸಿ ಇದ್ರು, ಇನ್ನು ಬೇರೆ ಮೊಮ್ಮಕ್ಕಳು ಅದಂತ ನೋಡ್ತಾ. ಅಪ್ಪ ಬಂದು 2 ವರ್ಷ ಇದ್ರು. ಜಾಸ್ತಿ ಸಮಯ ಇಲ್ಲೇ ಇದ್ರು? ಇಲ್ಲೇ ಇದ್ರು. ನನ್ನ ಮಗಳು ಬರೀ 2 ವರ್ಷದೊಳವಾಗ ನೋಡ್ಕೊಂಡ್ರು. ಅವಳನ್ನ ನೋಡ್ಕೊಂಡು, ಮಗನ್ನ ನೋಡ್ಕೊಂಡು ಎಲ್ಲ ಮಾಡಿ ಹೆಲ್ಪ್ ಮಾಡಿದ್ರು. ನನಗೆ ಗಂಡನೂ ಸಪೋರ್ಟ್ ಮಾಡಿದ್ರು. ಸೊ ಆರಾಮಾಗಿ 2 ವರ್ಷ ಕಾಲೇಜ್ಗೆ ಹೋಗಿ ಗ್ರಾಜುಯೇಟ್ ಆದೆ. ಆಮೇಲೆ ಹಂಗೆ ಕರಿಯರ್ ಶುರು ಆಯ್ತು. ಮಾಡ್ತಾನೆ ಇದ್ದೀನಿ, ಇನ್ನೂ ಕಲಿತಾನೆ ಇರ್ತೀನಿ. ಅದಕ್ಕೆ ನಮ್ಮ ತಂದೆ ಕಾಡ್ತಾನೆ ಇರ್ತಾರೆ, ಅದೇನು ರಿಟೈರ್ಮೆಂಟ್ ಕಾನ್ಸೆಪ್ಟ್ ಇಲ್ವಾ ನಿನಗೆ? ಯಾವಾಗ ನೋಡಿದ್ರು ಪರೀಕ್ಷೆ ಕಟ್ತೀನಿ, ಓದ್ತೀನಿ, ಬರೀ ಇದ್ರಲ್ಲೇ ಇದೆಯಲ್ಲ ನೀನು, ಏನು ಅಂತ. ಬಟ್ ಏನಂದ್ರೆ ನಂದೇನಪ್ಪ ಅಂತಂದ್ರೆ, ಈ ಕಂಟ್ರಿನಲ್ಲಿ ಒಂದು ನಾನು ನೋಟಿಸ್ ಮಾಡೋದಂದ್ರೆ, ರಿಟೈರ್ಮೆಂಟ್ ಅಂತ ಒಂದು ಏಜು ಕಾನ್ಸೆಪ್ಟ್ ಇಲ್ಲ. ನೀನು ಎಲ್ಲಿವರೆಗೆ ನಿನ್ನ ಬ್ರೈನ್ ಕೆಲಸ ಮಾಡುತ್ತೆ, ನಿನಗೆ ಕೆಲಸ ಮಾಡೋಕ್ಕಾಗತ್ತೆ, ಕೆಲಸ ಮಾಡ್ಬೋದು. ಯಾರು ನಿನಗೆ ಇವತ್ತು 50 ಆಯ್ತು, ನಿನಗೆ 60 ಆಯ್ತು, ನಿನ್ ಮನೆಗೆ ಹೋಗು ಅನ್ನಲ್ಲ. ನೀನು ಕೆಲಸ ಮಾಡ್ತಾ ಇದ್ರೆ ಕರೆಕ್ಟ್ ಆಗಿದ್ರೆ ಮಾಡು ಅಂತ ಹೇಳ್ತಾರೆ. ಆಮೇಲೆ ಈಗ ಈ ಸಮಯದಲ್ಲಿ ಕೆಲಸ ಮಾಡೋದು ಒಳ್ಳೇದು ಅನ್ಸುತ್ತೆ. ಯಾಕೆಂತಂದ್ರೆ ಈಗ ನೀವು ನೋಡಿ, ನಿಮ್ ಇಬ್ರು ಮಕ್ಕಳು ಕಾಲೇಜ್ ಬಿಟ್ಟು ಹೋಗಿದ್ದಾರೆ. ಈ ದೇಶದಲ್ಲಿ ಮಕ್ಕಳು ಕಾಲೇಜ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಮನೆಯೊಳಗೆ ಜಾಸ್ತಿ ಬರಲ್ಲ, ರಜಾ ಇದ್ದಾಗ ಮಾತ್ರ ಬರ್ತಿರ್ತಾರೆ. ನೀವು ಸಾಕಷ್ಟು ಸಮಯ ನಿಮ್ಮ ಮೇಲೆ ಹಾಕೊಳ್ಳುವಂತ ಸಮಯ ಇದು. ಈಗ ಆಕ್ಚುಲಿ ನಾನು 50 ಆದ್ಮೇಲೆ ಕರಿಯರ್ ನಲ್ಲಿ ನಾನು ಆಕ್ಚುಲಿ ಗ್ರೋ ಮಾಡ್ತಾ ಇದ್ದೀನಿ ಅಂಡ್ ಫುಲ್ ಫೋಕಸ್ ಮಾಡಿ ಗ್ರೋ ಆಗ್ತಾ ಇದ್ದೀನಿ. ಹೌದು, ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ಇಲ್ಲ. ಆಮೇಲೆ ನಂಗೊಂದು ಸ್ಯಾಟಿಸ್ಫ್ಯಾಕ್ಷನ್. ನಾನು 4 ವರ್ಷ ಮನೇಲಿದ್ದೆ ಸ್ಟಾರ್ಟಿಂಗ್. ಬಟ್ ಏನಂದ್ರೆ ಮಕ್ಕಳು ಒಂದ್ ಹದಕ್ ಬಂದ್ರು, ನನ್ನ ಕರಿಯರ್ ಒಂದ್ ಹದಕ್ ಬರ್ತಾ ಇದೆ. ತುಂಬಾ ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಇದು ಒಂದು ಸ್ಫೂರ್ತಿಯನ್ನ ಕೊಡುತ್ತೆ ಹೆಣ್ಮಕ್ಳಿಗೆ. ಆಮೇಲೆ ಈ ದೇಶನ ಹೇಳ್ತಾರೆ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಅಂತ, ಅಂದ್ರೆ ಒಂದು ಅವಕಾಶಗಳ ಭೂಮಿ ನಮ್ಮ ಇದು ಅಮೆರಿಕ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕನಾಗಿ ಇಲ್ಲಿ ತುಂಬಾ ಅವಕಾಶಗಳಿಗೋಸ್ಕರನೇ ಸಾಕಷ್ಟು ಭಾರತೀಯರು ಇಲ್ಲಿ ಬರೋದು. ಅಂದ್ರೂ ನಮ್ಮ ಹೃದಯ ಭಾರತ ಕರ್ನಾಟಕ ಅಂತ ಮಿಡಿತಾ ಇದ್ರು ಸಹ ಒಂದು ಅವಕಾಶ ಆಗಬಹುದು. ಆಮೇಲೆ ತುಂಬಾ ಸ್ಪರ್ಧೆ ಇಲ್ಲ ಇಲ್ಲಿ, ಹಾಗಾಗಿ ಇಲ್ಲಿ ಬರೋದಕ್ಕೆ ಇಷ್ಟಪಡ್ತೀವಿ ನಾವು. ಈ ನಿಟ್ಟಿನಲ್ಲಿ ವೈಶಾಲಿ ಅವರೇ, ನೀವು ಕೂಡ ಇತ್ತೀಚೆಗೆ ಅಂದ್ರೆ ಕಳೆದ ಜಸ್ಟ್ ಒಂದು 5-6 ವರ್ಷದಿಂದ ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಶುರು ಮಾಡಿ, ಅದನ್ನ ಲೇಟ್ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಎಲ್ಲರೂ ಸಾಮಾನ್ಯ ಒಂದು 20-25 ವರ್ಷ ಇರುವಾಗ್ಲೇನೆ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇರುತ್ತೆ, ಒಂದು ಕನಸಿರುತ್ತೆ, ಅದ್ರ ಹಿಂದೆ ಹೋಗ್ತೀವಿ. ಆದ್ರೆ ನೀವು ಲೇಟಾಗಿ ಈ ನಿರ್ಧಾರ ಮಾಡಿದ್ ಯಾಕೆ? ಹಾಗೆ ಆ ನಿರ್ಧಾರ ಮಾಡಿದ್ದಕ್ಕೂ ನಿಮ್ಮ ಪ್ರಯಾಣ ಹೇಗಿತ್ತು ಅದನ್ನ ಸ್ವಲ್ಪ ಹೇಳ್ಬೋದಾ? ಲೇಟಾಗಿ ಯಮುನಾ ಅವರೇ ಲೇಟ್ ಸ್ಟಾರ್ಟ್ ಮಾಡಿದ್ದಕ್ಕಂದ್ರೆ ಮಕ್ಕಳು ಮನೆಯವರು ಯಾವಾಗ್ಲೂ ಟ್ರಾವೆಲ್ ಮಾಡ್ತಿದ್ರು. ಮನೆಯಲ್ಲಿ ಯಾರು ಮಕ್ಕಳ ಜೊತೆ ಇರ್ಲಿಲ್ಲ ನೋಡ್ಲಿಕ್ಕೆ. ಅದಕ್ಕೆ ನಾನ್ ಮನೆಯಲ್ಲೇ ಇದ್ದು ಮಕ್ಕಳು ನೋಡ್ಕೊಂಡು ಅದನ್ನೆಲ್ಲ ಅವ್ರಿಗೆಲ್ಲ ಕಾಲೇಜ್ ಅದೆಲ್ಲ ಹೋಗೋ ತನಕ ನಾನು ಮನೆಯವ್ರಿಗೆ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದು ಮನಸ್ಸಿನಲ್ಲಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಿದ್ದೆ. ಅದನ್ನ ಅಮ್ಮಂದು ಎಲ್ಲ ರೆಸಿಪೀಸ್ ನನ್ನ ಹತ್ರ ಇತ್ತು. ಉಪ್ಪಿನಕಾಯಿ, ಚಟ್ನಿ ಪುಡಿ ಇದೆಲ್ಲ. ಮತ್ ಇಲ್ಲಿ ಉಪ್ಪಿನಕಾಯಿ, ಚಟ್ನಿ ಪುಡಿ ಫ್ರೆಶ್ ಅನ್ನೋದು ಸಿಗಂಗಿಲ್ಲ. ಇದು ಎಲ್ಲ ಇಂಡಿಯಾದಿಂದ ಬಂದಿದ್ದು, ಎಲ್ಲ ಒಂದ್ ಸ್ವಲ್ಪ ವೇರ್ ಹೌಸ್ ನಲ್ಲಿ ಕೂತಿದ್ದು, ಎಲ್ಲ ಪ್ರಿಸರ್ವೇಟಿವ್ ಅದೆಲ್ಲ ಸಿಗ್ತದೆ. ಅದಕ್ಕೆ ನನಗೆ ಓಕೆ, ಇದು ಒಂದ್ ಸ್ವಲ್ಪ ಫ್ರೆಶ್ ಆಗಿ ಎಲ್ಲರಿಗೂ ತಿನ್ನಿಸ್ಬೇಕು ಅನ್ನೋದು ಒಂದು ಇದು ಇತ್ತು, ಪಾಸ್ ಮಾಡೋಣ ಅಂತ. ಅದಕ್ಕೆ ಅದನ್ನ ಸ್ಟಾರ್ಟ್ ಮಾಡಿದೆ. ಅದು ಏನೋ ಸಕ್ಸಸ್ ಆಯ್ತು. ಆಮೇಲೆ ಇಲ್ಲಿ ಮೇನ್ ಸ್ಟ್ರೀಮ್ ಅಂಗಡಿಗಳಿಗೆಲ್ಲ ಇದು ಆಕ್ಸೆಪ್ಟ್ ಆಯ್ತು. ಅಂದ್ರೆ ಇಲ್ಲಿ ಅಮೆರಿಕಾದ ಅಂಗಡಿಗಳಲ್ಲೂ ಆಕ್ಸೆಪ್ಟ್ ಆಯ್ತು. ಆಯ್ತು. ಸೊ ಈಗ ನಾವು ಅಮೆರಿಕದ ಅಂಗಡಿಗೆ ಹೋದ್ರೆ ನಿಮ್ಮ ಪ್ರಾಡಕ್ಟ್ ಸಿಕ್ಕತ್ತಾ? ಸಿಗ್ತದೆ.
ಓ, ಏನ್ ಹೆಸರು ಅದು? ರಂಜಕ ಇದೆ, ಹಾ. ನಮ್ದು ನಾರ್ತ್ ಕರ್ನಾಟಕದ ರಂಜಕ ಇದೆ, ಉತ್ತರ ಕರ್ನಾಟಕದ್ದು. ಹಾ. ಆಮೇಲೆ ಅಗಸಿ ಚಟ್ನಿ ಓಹೋ. ಅದಿದೆ. ಹಾ. ಆಮೇಲೆ ಮ್ಯಾಂಗೋ ಚುಂದ ಅಂತ ಮಾವಿನಕಾಯ್ದು ಒಂದ್ ಸ್ವಲ್ಪ ಇದು ಖಾರ ಮತ್ತು ಸಿಹಿ ಎರಡು ಅದ್ರದ್ದು ಸೊ ಉಪ್ಪಿನಕಾಯಿ. ಇದೆಲ್ಲ ಸಾಮಾನ್ಯ ನಿಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಉತ್ತರ ಇರುತ್ತೆ. ಕರ್ನಾಟಕ style. ದೀಪ ಅವ್ರೆ, ನೀವು ಅವ್ರದ್ದೆಲ್ಲ ಪ್ರಾಡಕ್ಟ್ ಟೇಸ್ಟ್ ಮಾಡಿರ್ಬೋದಲ್ಲ, ಉತ್ತರ ಕರ್ನಾಟಕದ್ದು. ಸೊ ಒಮ್ಮೆ ನೀವು ಅದನ್ನ ಟೇಸ್ಟ್ ಮಾಡಿದ ಮೇಲೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತಾ? ಹಳೆ ಪ್ರಾಡಕ್ಟ್ ಇಲ್ಲಿ ಬರುತ್ತಲ್ಲ ಅದಕ್ಕೆ ನಂಗೆ ಬಹಳ ವ್ಯತ್ಯಾಸ ಕಾಣುತ್ತೆ. ನಾನೀಗ ಇಂಡಿಯಾದಿಂದ ಸಾಮಾನು ತರೋದೇ ಬಿಟ್ಬಿಟ್ಟಿನಿ. ಎಲ್ಲ ಇಲ್ಲೇ ಬರುತ್ತೆ. ನಿಮ್ಮ ಮಾರಾಟ ಹೇಗೆ ನಡೀತಾ ಇದೆ? ಮಾರಾಟ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ. ವೆಬ್ಸೈಟ್ ಇದೆ. ಓ. ಆಮೇಲೆ ಇಲ್ಲಿ ಮೇನ್ ಸ್ಟ್ರೀಮ್ ಅಂಗಡಿಗಳಿಗಿದೆ, ಆಮೇಲೆ ಇಂಡಿಯನ್ ಸ್ಟೋರ್ಸ್ನಾಗೂ ಇದೆ, ಆಮೇಲೆ ಎಲ್ಲ ಕಡೆ ಶೋಸ್ ಮಾಡ್ತೀವಿ. Yeah. ಅಮೆರಿಕಾದ ಅಂಗಡಿಗಳಿಗೂ ಅದು ಇದೆ ಅಂತ ಹೇಳಿದ್ರೆ ನಿಜವೂ ತುಂಬಾ ದೊಡ್ಡ ವಿಚಾರ. ಯಾಕಂತಂದ್ರೆ ನೀವು ಮಾಡ್ತಾ ಇರೋದು ನಮ್ಮ ಭಾರತದ ಪ್ರಾಡಕ್ಟ್, ನಮ್ಮ ಚಟ್ನಿ ಪುಡಿ, ನಮ್ಮ ಉಪ್ಪಿನಕಾಯಿ, ನಮ್ಮ ರೆಸಿಪಿದು. ಅದನ್ನ ಇಲ್ಲಿನ ಒಂದು ಅಮೆರಿಕಾದ ಸ್ಟೋರ್ಗಳಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಅದೊಂದು ನಿಜವೂ ತುಂಬಾ ಶ್ರಮ ಹಾಕಿರ್ತೀರಾ. ಅದೊಂದು ಇದು ಇತ್ತು ನನಗೆ, ನಮ್ಮ ಪ್ರಾಡಕ್ಟ್ ಇಲ್ಲಿ ಜನರಿಗೆ ತಿನ್ನಿಸಿ ಅವರಿಗೆ ಇದು ಮಾಡ್ಬೇಕಂತ, ಸ್ಪೆಂಡ್ ಮಾಡ್ಬೇಕಂತ. ಅದು ಆಗ್ತಾ ಇದೆ, ಅದಾಗ್ತಿದೆ. ಅವರು ತಗೊಳ್ತಾ ಇದ್ದಾರೆ. ಅವರೇ ತಗೋತಾರೆ. ವಂಡರ್ಫುಲ್. ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಓಡ್ಲಿ ಅಂತ ನಾನು ಆಶಿಸ್ತೀನಿ ವೈಶಾಲಿ ಅವರೇ. ಅಮೇಸಿಂಗ್ ಜರ್ನಿ. ಆಮೇಲೆ ತೇಜು ಅವರೇ, ನೀವು ನಂತರ ಮೈಸೂರಿನವರು, ನಾನು ಮೈಸೂರಿನವರು. ಸೊ ಮೈಸೂರು NI ಕಾಲೇಜಲ್ಲಿ ಓದಿದ್ದೀರಾ. ಸ್ವಲ್ಪ ದೂರ ಕೂತ್ಕೋತೀನಿ, ಯಾಕಂತಂದ್ರೆ ನಾವು ಓದೋದ್ರಲ್ಲಿ ಸ್ವಲ್ಪ ಕಡಿಮೆ, ಇವರೆಲ್ಲ ಓದೋದ್ರಲ್ಲಿ ಸ್ವಲ್ಪ ರ್ಯಾಂಕ್ ಸ್ಟೂಡೆಂಟ್. ಹಾಗೇನಿಲ್ಲ ಅಂತ ಹೇಳಂಗಿಲ್ಲ ನೀವು. ನಾನು 45-50 ಗಣಿತದಲ್ಲಿ ತಗೊಂಡು ಪಾಸ್ ಆಗಿರೋಳು. ಸೊ ಹಾಗಾಗಿ ನೀವು ಅಲ್ಲೂ ಕೆಲಸ ಮಾಡಿದ್ರಿ, ಕರ್ನಾಟಕದಲ್ಲಿ ಇರುವಾಗಲೂ ಕೆಲಸ ಮಾಡಿದ್ರಿ, ಇಲ್ಲೂ ಕೂಡ ಮದುವೆ ಆಗಿ ಬಂದು ಇಲ್ಲೂ ಕೆಲಸ ಮಾಡಿದ್ರಿ ನೀವು. ಸೊ ಸಾಕಷ್ಟು ನಿಮ್ಮದೇ ಬೇರೆ ಆದಂತಹ ಒಂದು ಅನುಭವ ಇರುತ್ತೆ. ನಿಮ್ಮ ಅನುಭವನ ದಯವಿಟ್ಟು ಹಂಚ್ಕೊಳ್ಳಿ. ಹೌದು, ನಾನು ಈ ದೇಶಕ್ಕೆ ಬಂದಾಗ ನನಗೆ ಫಸ್ಟ್ ನನಗೇನು ರಿಯಲೈಸ್ ಆಯಿತು ಅಂದರೆ ದ ಫ್ಲೆಕ್ಸಿಬಿಲಿಟಿ. ನಾನು ಕೆಲಸ ಮಾಡಬೇಕಾದ್ರೆ ಜನ ನನಗೆ ಜಡ್ಜ್ ಮಾಡ್ತಾ ಇರಲಿಲ್ಲ. ನಾನು ಕೆಲಸನೂ ಮಾಡ್ತಾ ಇದ್ದೆ, ಒಂದು ಕಂಪನಿ ಓಪನ್ ಮಾಡಬೇಕು ಅಂತಾನು ಅನ್ನಿಸ್ತು 25ನೇ ವರ್ಷದಲ್ಲಿ. ಸೊ ಸೈಡಲ್ಲಿ ಬಿಸ್ನೆಸ್ಸು ಮಾಡ್ತಾ ಇದ್ದೆ. ಸೊ ನನಗೆ ಈ ದೇಶ ಆ ಆಪರ್ಚುನಿಟಿ, ಇದು 30 ವರ್ಷದ ಹಿಂದೆ ಮಾತು ನಾನು ಹೇಳ್ತಾ ಇರೋದು. ಸೊ ಈಗ ಭಾರತ ಬಹಳ ಚೇಂಜ್ ಆಗಿದೆ. ಭಾರತದಲ್ಲಿ ಆ ಫ್ಲೆಕ್ಸಿಬಿಲಿಟಿ, ಆ ಆಪರ್ಚುನಿಟಿ ಜಾಸ್ತಿ ಆಗ್ತದೆ. ಐ ಆಮ್ ಸೀಯಿಂಗ್ ತುಂಬ ಜನ ನೋಡ್ತಾ ಇದ್ದೀನಿ ಇವಾಗ ಆ ಥರ ಮಾಡ್ತಾ ಇರೋದು. ಬಟ್ ನಾನು ಮಾಡಿದ್ದು 30 ವರ್ಷದಿಂದ. 25ನೇ ವರ್ಷದಲ್ಲಿ ನಾನು ಕಂಪ್ನಿ ಮಾಡಿ ಆಮೇಲೆ ಏನೋ ತುಂಬ ವರ್ಷ ಕೆಲಸ ಮಾಡಿ ಆಮೇಲೆ ನನಗೆ ಅನ್ನಿಸ್ತು ಮಕ್ಳ ಜೊತೆ ಟೈಮ್ ಕಾಲ ಕಳಿಬೇಕು ಅಂತ ನಾನು ಸ್ವಲ್ಪ ವರ್ಷ ಕೆಲಸ ಮಾಡೋದು ಬಿಟ್ಟೆ. ಸೊ ನಾನೇನು ನೋಡಿದ್ದು ಈ ದೇಶದಲ್ಲಿ ಅಂದರೆ ನನಗೆ ಯಾರು ಜಡ್ಜ್ ಮಾಡಲ್ಲ. ನಮ್ಗೆ ಹೇಗೆ ಖುಷಿ ಬರುತ್ತೋ ನಾನು ಆ ಥರ ಜೀವನ ಮಾಡ್ಬೋದು. ಸೊ ನಂದು ಎಕ್ಸ್ಪೀರಿಯನ್ಸು ಆ ಥರ ಈ ದೇಶಕ್ಕೆ. ನನಗೆ ನೀವು ಹೇಳಿದ ಒಂದು ಅಂಶ ತುಂಬಾ ಇಷ್ಟ ಆಯ್ತು. ಯಾರು ಜಡ್ಜ್ ಮಾಡಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ನಾವಿರಬಹುದು, ಅದು ಬಹಳ ಮುಖ್ಯ ಆಗುತ್ತೆ ಹೆಣ್ಣು ಮಕ್ಕಳಿಗೆ. ಹೌದು, ಇಲ್ಲಾಂದ್ರೆ ನಮ್ಗೆ ಏನಾಗುತ್ತೆ, ಜಡ್ಜ್ ಮಾಡುವ, ನೋಡ ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದು ಅಂತ ಹೇಳುವಾಗ ಅಲ್ಲೇ ಅರ್ಧ ನಮ್ಮ ಒಂದು ಏನಿರುತ್ತೆ ಕರೇಜ್ ಆಗ್ಬೋದು, ಕಾನ್ಫಿಡೆನ್ಸ್ ಆಗ್ಬೋದು, ಇದೆಲ್ಲ ಹೋಗೋದು ಅಲ್ಲೇ. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಅಂತಾರಲ್ಲ, ಅದು ನಿಮ್ಗೆ ಜನ ಜಡ್ಜ್ ಮಾಡ್ದಲೆ ಎನ್ಕರೇಜ್ ಮಾಡಿದಾಗ ನಿಮ್ಗೆ ಇನ್ನೂ ನಿಮ್ಮ ಮೇಲಿರೋ ಡೌಟ್ ಹೋಗುತ್ತೆ. ನಾನು ಅದ್ ಮಾಡ್ತಾ ಇದ್ದಾಗ ನನಗೆ 25-26 ವರ್ಷ. ನನಗೆ ಈಗ ಭಾರತದಲ್ಲಿ ಇದ್ದಿದ್ರೆ ಹೇಳ್ಬೋದಾಗಿತ್ತು, ಅಯ್ಯೋ ಏನಿದು ಈ ಹೆಣ್ಮಗು ಇಷ್ಟು ಚಿಕ್ಕದಲ್ಲಿ ವಯಸ್ಸಲ್ಲಿ ಮಾಡ್ತಾ ಇದೆಯಾ, ಕೆಲಸ ಮಾಡ್ಕೊಂಡು ಮಾಡ್ತಾ ಇದೆಯಾ ಅಂತ. ಅದು ಆಗ್ಲಿಲ್ಲ, ನಂದು ಎಕ್ಸ್ಪೀರಿಯನ್ಸ್ ಆ ಥರ ಇತ್ತು. ಬಟ್ ಈಗ ಭಾರತದಲ್ಲಿ ತುಂಬಾ ಜನ ಎಲ್ಲ ಥರನೂ ಮಾಡ್ತಾರೆ. ದೇ ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಪರ್ಸ್ಯೂ ಅದರ್ ಕೆರಿಯರ್ಸ್ ಆಸ್ ವೆಲ್. ಹೌದು, ಇಲ್ಲ ಒಳ್ಳೆಯ ಅಂಶಗಳನ್ನ ನೀವು ಹಂಚಿಕೊಂಡ್ರಿ. ಧನ್ಯವಾದಗಳು ತೇಜು ಅವರೇ. ವೀಣಾ ಅವರು ಕೂಡ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 20-25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿ ಇಲ್ಲಿ ಬಂದು, ನಿಮ್ಗೂ ಬಹಳ ವ್ಯತ್ಯಾಸ ಅನ್ಸಿರ್ಬೇಕಲ್ವಾ? ಬೆಂಗಳೂರಿಗೂ ಹ್ಯೂಸ್ಟನ್ಗೆ ಬಂದಿದ್ದ. ಸೊ ಅಲ್ಲಿದು ಇಲ್ಲಿದು ಆ ಒಂದು ಬದಲಾವಣೆಯ ಸಮಯ ಹೇಗಿತ್ತು ಅಂತ ನೀವು ಹೇಳ್ಬೋದಾ? ಡೆಫಿನೆಟ್ಲಿ. ಫಸ್ಟ್ ನಾನು ಅದೇ ನೀವು ಹೇಳ್ದಂಗೆ ಕ್ವೈಟ್ ಎಂಗೇಜ್ ಅಲ್ಲಿ ಮದುವೆ ಆಗಿ ಬಂದ್ಬಿಟ್ಟು ಇಲ್ಲಿ ಸೊ 1-2 ವರ್ಷ ಏನೋ ಮೋಸ್ತಾಗಿ ಮದುವೆ ಆದ್ವಿ, ಎಲ್ಲ ಓಡಾಡ್ಕೊಂಡಾದ್ಮೇಲೆ ಕೆಲಸ ಸಿಕ್ತು. ಬಟ್ ಕೆಲಸ ಸಿಕ್ಕಿದ್ದು ತುಂಬಾ ದೂರ, ಆಲ್ಮೋಸ್ಟ್ 1.5 hour ಡ್ರೈವ್ ದಿನ ಒನ್ ವೇ. ಹೋಗ್ತಾ ಒನ್ ವೇ 1.5 hour ಅಂಡ್ ಇಟ್ಸ್ ಔಟ್ಸೈಡ್ ದ ಸಿಟಿ. ಸೊ ಬೆಳಿಗ್ಗೆ ಬೇಗ 4:30-5 ಗಂಟೆಗೆ ಎದ್ದು ಹೋಗ್ಬೇಕಿತ್ತು. ಸೊ ನನಗೆ ಐ ವಾಸ್ ಕೈಂಡ್ ಆಫ್ ಹೆಸಿಟೆಂಟ್, ಹೆಂಗಪ್ಪ ಅಷ್ಟು ಬೇಗ ಎದ್ದು. ಈಗ ಬೆಳಿಗ್ಗೆ 4-4:30 ಅಂತಂದ್ರೆ ಇನ್ನು ಕತ್ಲಿರುತ್ತಲ್ಲ, ಸೊ ಅವಾಗ ಸೇಫ್ಟಿ ಏನಿತ್ತು ವೀಣಾ ಅವ್ರೆ?
ಅದೇ ಈ ಕಂಟ್ರಿಲಿ ಅವಾಗ ಬ್ಯಾಕ್ 25 years 30 years ಬ್ಯಾಕ್ ಆ ಭಯ ಇರ್ಲಿಲ್ಲ. ಸೊ ನೈಟ್ ಹೋಗ್ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ ಇನ್ನು ಕತ್ಲಿದೆ ಹೆಂಗಪ್ಪ ಹೋಗೋದು ನನಗ್ ಭಯ ಇತ್ತು. ಬಟ್ ಮೈ ಹಸ್ಬೆಂಡ್ ಇಲ್ಲ ಇಲ್ಲಿ ಏನು ಭಯ ಇಲ್ಲ, ಡ್ರೈವಿಂಗ್ ಕಲ್ಸ್ಕೊಟ್ರು, ನಾನೇ ಡ್ರೈವ್ ಮಾಡಿದೆ. ಆಮೇಲೆ ಅಟ್ ಒನ್ ಪಾಯಿಂಟ್ ನಮ್ಮ ತಂದೆ ತಾಯಿ ಬಂದ್ರು ಟೈಮ್ ಸ್ಪೆಂಡ್ ಮಾಡಕ್ಕೆ. ನಾನ್ ಬೆಳಿಗ್ಗೆ ಎದ್ದು ಅಷ್ಟು ಬೇಗ 4-4:30 ಅಷ್ಟು ಡ್ರೈವ್ ಮಾಡ್ಕೊಂಡು 1.5 hour ಒನ್ ವೇ ಹೋಗಿ ಬಂದು ಆಫೀಸಿಂದ ಬಂದು ಮನೆ ಅಡ್ಗೆ ಮಾಡಿ ಕೆಲಸ ಮಾಡಿ ಮನೆ ನೋಡ್ಕೊಂಡು ನಮ್ಮ ತಂದೆ ತುಂಬಾ ಹೆಮ್ಮೆ ಪಟ್ಟು ಇಂಡಿಯಾದಲ್ಲಿ ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡಿ ಹೇಳೋರತ್ತೆ, ನನ್ನ ಮಗಳು ಹಿಂಗ್ ಮಾಡ್ತಾಳೆ ಇಲ್ಲಿ ಅಲ್ಲಿ ಇಂಡಿಯಾದಲ್ಲಿ ಒಂದು ಇದನ್ನ ಎತ್ತಿರ್ತಾ ಇರ್ಲಿಲ್ಲ. ಸೊ ಆ ತರ ಇಲ್ಲಿ ಐ ಆಮ್ ಶೋರ್ ಈಗ IT ಕಂಪ್ನಿ ಇಂಡಿಯಾದಲ್ಲಿ ತುಂಬಾ ಬಂದಿದೆ. ಭಾರತದಲ್ಲಿ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಈ ತರ ಆಪರ್ಚುನಿಟೀಸ್ ಇದೆ, ಎಲ್ಲವೂ ಇದೆ ಭಾರತದಲ್ಲಿ. ನೀವು ಹೇಳ್ದಾಗೆ ಅಂದ್ರೆ ಎಷ್ಟು ಜನ ಅವ್ರ ಮನೇಲಿ ಅವ್ರ ಪಾತ್ರೆ ತೊಳ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡ್ತಿದ್ರು ಅದು ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಅಂಶ ಎಲ್ಲರೂ ಹೇಳಿದ್ದು ನಾನು ಗಮನಿಸಿದ್ದು, ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಬಿಡಿ. ಗಂಡ ಸಪೋರ್ಟ್ ಮಾಡಿದ್ದಾರೆ, ಮಕ್ಕಳು ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಇದೆ. ತಂದೆ ತಾಯಿ ಅಂದ್ರು ಪಾಪ ಇಲ್ಲಿ ಬಂದ್ರೆ ಅವ್ರಿಗೆ ಬೇಜಾರಾದ್ರೂ ಸಹ ನಮ್ಮ ಮಕ್ಕಳಿಗೊಂದು ಸಹಾಯ ಮಾಡಬೇಕು ಅಂತ ನಮ್ಮ ಮಕ್ಕಳುಗಳನ್ನ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟನೋ ಕಷ್ಟನೋ ಬೋರ್ ಆಗುತ್ತೋ ಏನೋ ಆದ್ರೂ ಪಾಪ ಅಲ್ಲಿಂದ ಇಲ್ಲಿ ಬಂದು ನಮಗೆ ಸಹಾಯ ಮಾಡಿದ್ದಾರೆ. ಅದನ್ನ ನೀವೆಲ್ಲರೂ ನೆನಪಿಸ್ಕೊಂಡಿದ್ದು ನನಗೆ ಬಹಳ ಖುಷಿ ಆಯ್ತು ನಿಜವಾಗ್ಲೂ. ಆಮೇಲೆ ಇವಾಗ ನಿಮ್ಮ ಪ್ರಕಾರ, ಈಗ ನೀವು IT ಅವರು, ನೀವು ಮೆಡಿಕಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು IT ಅವರು, ನೀವು ಬಿಸ್ನೆಸ್ ಅಲ್ಲಿ ಇದ್ದೀರಾ. ನಿಮ್ಗಳಿಗೆಲ್ಲ ನಾನು ಕೇಳೋವಂಥದ್ದು, ಈಗ ನಿಮ್ಮ ಒಂದು ಅನುಭವನ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ, ಈ ದೇಶದಲ್ಲಿ ನಿಮಗೆ ಸಿಕ್ಕಿರುವಂತ ಒಂದು ಸವಲತ್ತುಗಳನ್ನು ಚೆನ್ನಾಗಿ ನೀವು ಹೇಳ್ಕೊಂಡ್ರಿ. ಭಾರತ ದೇಶದಲ್ಲಿ ನಮ್ಮ ಹೆಣ್ಮಕ್ಳಿಗೂ ತುಂಬಾನೇ ಒಂದು ಪೊಟೆನ್ಷಿಯಲ್ ಇದೆ, ಪ್ರತಿಭೆ ಇದೆ, ಕಷ್ಟನೂ ಪಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಅವರು ಇರುವಂತಹ ಒಂದು ಪ್ರತಿಭೆನ ಸಂಪೂರ್ಣವಾಗಿ ಏನ್ ಹೇಳ್ತಾರೆ, ಸಂಪೂರ್ಣವಾಗಿ ಅದನ್ನ ಅಚೀವ್ ಮಾಡೋದಕ್ಕೆ, ಮುನ್ನಡೆಯೋದಕ್ಕೆ ಏನಾದ್ರೂ ಅಂಶಗಳು ನಿಮಗೆ ಅನ್ಸುತ್ತಾ? ಅದಿದ್ರೆ ಅವ್ರು ಇನ್ನೂ ಮುಂದೆ ಹೋಗ್ಬೋದಿತ್ತು, ಇನ್ನು ಚೆನ್ನಾಗಿ ಮಾಡ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಅನ್ಸಿರುವಂತ ಒಂದು ಅಂಶಗಳನ್ನ ಹೇಳ್ತೀರಾ? ನಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಮುನಾ ಅವರೇ, ಪ್ಯಾಷನ್ ಅಂತ ಇದ್ರೆ ಏನು ಪಿಕ್ ಮಾಡಿದ್ರು ಸಕ್ಸೀಡ್ ಆಗ್ಬೋದು. ನಿಜ, ಅದು ಯಾವುದೇ ವೃತ್ತಿ ಆಗ್ಲಿ ನಿಜ ಸಕ್ಸೀಡ್ ಆಗ್ಬೋದು. ಇನ್ನೊಂದು ಏನಂದ್ರೆ, ಒಂದು ವೃತ್ತಿ ಮಾಡ್ಕೊಂಡು ಅದು ಇಷ್ಟಪಟ್ಟಿಲ್ಲ ಅಂದ್ರೆ ಚೇಂಜ್ ಮಾಡಕ್ ಹೆದರ್ಕೋಬಾರ್ದು. ಸೊ ಸತ್ಯ, ಅದು ಒಂದು ಯು ಫೈಂಡ್ ಯುವರ್ ಪ್ಯಾಷನ್ ಅಂಡ್ ಸಕ್ಸಸ್ ವಿಲ್ ಫಾಲೋ ಯು ಅಂತಾರಲ್ಲ, ಅದನ್ನ ಒಂದು ಬಹಳ ಒಳ್ಳೆ ಅಂಶ. ನಮ್ಮ ಆಸಕ್ತಿ ಯಾವ್ದಿದೆಯೋ ಅದರಲ್ಲಿ ನಾವು ಕೈ ಹಾಕಿದಾಗ ಅದರಲ್ಲಿ ಯಶಸ್ಸು ಅನ್ನೋದು ಸಿಕ್ಕೇ ಸಿಗತ್ತೆ. ಇಷ್ಟ ಇಲ್ದ್ರೆ ಸೊ ಈಗ ಮಕ್ಕಳೇ ಓದಲ್ಲ, ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇರ್ತಾರೆ ಅಂದ್ರೆ ಅದ್ರ ಮಾರ್ಕ್ಸೇ ಬರಲ್ಲ ಅವರಿಗೆ, ಯಾಕಂದ್ರೆ ಅದ್ರ ಪಾಪ ಆಸಕ್ತಿ ಇಲ್ಲ. ಸೊ ಅದು ಒಳ್ಳೆ ಅಂಶ. ಇನ್ಯಾವ್ದಾದ್ರು ಅಂಶಗಳು? ಅದೇ ಆ ತರ, ಅದೇ ಅದು ಕರೆಕ್ಟ್. ಅದಕ್ಕೆ ಮನೆಯವರ, ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ, ನಿಮ್ಮ ಸೊಸೈಟಿದು ಉತ್ತೇಜನ ಬೇಕು, ಅದಕ್ಕೆ ಸಪೋರ್ಟ್ ಕೊಡ್ಬೇಕು. ಸತ್ಯ. ಅದು ಕೊಟ್ರೆ ಅವಾಗ ಜನ ಕಾಲೆಳಿಬಾರ್ದು ಒಬ್ರದೊಬ್ರದ್ದು. ಹಾಗಾಗಿ ಮತ್ತೆ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸ್ಬೇಕು. ನಿಜ. ಏನೋ ನೋಡೋ ಅವನ ಕೈನಲ್ಲಿ ಆಗ್ಲಿಲ್ಲ ಅಂತ ಹೇಳೋದ್ರ ಬದಲು, ಆಗ್ದಿದ್ರೆ ಏನಂತ ಬಿಡಪ್ಪ ಅವನೇ ಅದೇನ, ಆ ತರ ಮಾಡೋದ್ರಿಂದ ನಾವು ಇವಾಗ ಎಷ್ಟೋ ಹಲವಾರು ಮಕ್ಕಳನ್ನ ಸೂಸೈಡ್ ಮಾಡ್ಕೊಳ್ಳೋದು ಇದು ಪ್ರಶ್ನೆಗಳನ್ನು ಕೇಳ್ತೀವಿ. ಓದೋದ್ರಲ್ಲಿ ಮನೆಯಲ್ಲಿ ತುಂಬಾ ಪ್ರೆಷರ್ ಆಗ್ತಾರೆ, ಅವ್ರ ಕೈಲಿ ಆಗಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು. ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್. ಖಂಡಿತ ಸಂತೋಷವಾಗಿರೋದು ಮುಖ್ಯ. ಸಂತೋಷ ಅನ್ನೋದು ನಿಮಗೆ ಮನಸ್ಸಿನಿಂದ ಏನ್ ಮಾಡ್ಬೇಕು ಅದನ್ನ ದಿನ, ಯಾಕಂದ್ರೆ ವೃತ್ತಿ ಅನ್ನೋದು ಒಂದಿಸದ್ದಲ್ಲ, ವೃತ್ತಿ ಅನ್ನೋದು ಜೀವನ ಪರ್ಯಂತ. ಅದನ್ನ ನೀವು ಎಂಜಾಯ್ ಮಾಡ್ಬೇಕು. ಅದ್ ಎಂಜಾಯ್ ಮಾಡ್ಬೇಕಂದ್ರೆ ನಿಮ್ಗೆ ಇಷ್ಟ ಆಗುವಂತ ಅದನ್ನ ಮಾಡ್ಬೇಕಂದ್ರೆ ಎಲ್ಲರ ಪ್ರೋತ್ಸಾಹ, ಬೆಂಬಲ ಎಲ್ಲ ಕೊಡ್ಬೇಕು. ಆಗ ಸಿಕ್ಕಿದಾಗ ಎಂತವ್ರು ಕೂಡ ಯಾವುದೇ ವೃತ್ತಿನಲ್ಲಿ ಮುನ್ನಡೆಯೋದಿಕ್ಕೆ ಆಸ್ಪದ ಸಿಗತ್ತೆ. ಖಂಡಿತ. ಮತ್ತೆ ಭದ್ರತೆ ಅಲ್ವಾ, ಹೆಣ್ಮಕ್ಳಿಗೆ ಇನ್ನೂ ಒಂದ್ ಸ್ವಲ್ಪ ಭದ್ರತೆ ಅನ್ನೋದು ಸಿಕ್ಕಿದ್ರೆ ಹೆಣ್ಮಕ್ಳು ಇನ್ನೂ ಸ್ವಲ್ಪ ಮುಂದುವರಿತಾರೆ ಅಂತ ನನ್ನ ಅನಿಸಿಕೆ. ಖಂಡಿತವಾಗಿ. ಈಗ ಯಾಕಂತಂದ್ರೆ ನೀವು ಹೇಳಿದಾಗ ಎಷ್ಟೊಂದು ಮನೆಗಳಲ್ಲಿ ಇವಾಗ IT ಇಂಡಸ್ಟ್ರಿ ಆಗ್ಬೋದು, ಕಾಲ್ ಸೆಂಟರ್ಗಳಾಗ್ಬೋದು, ಇವನ್ ನಿಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲೂ ಹೆಣ್ಮಕ್ಳು ರಾತ್ರಿ ಎಲ್ಲ ಕೆಲಸ ಮಾಡುವಂತ ಶಿಫ್ಟ್ಗಳಿರುತ್ತೆ. ಸೊ ಆ ಸಂದರ್ಭದಲ್ಲಿ ಜಯಂತಿ ನೀವು ಹೇಳ್ದಂಗೆ ಆ ಭದ್ರತೆ ಇಲ್ಲ ಅಂತಂದ್ರೆ ಹೆಣ್ಮಕ್ಳು ಹೆದರ್ಕೊಳ್ಳೋ ಜೊತೆಗೆ ಮನೆಯವರು ಜೀವ ಕೈ ಹಿಡ್ಕೊಂಡು ಕೂತಿರ್ತಾರೆ ಅವ್ರ ಮನೆಗೆ ವಾಪಸ್ ಬರೋವರ್ಗುನು. ಆ ಒಂದು ಖಂಡಿತ ಬಹಳ ಮುಖ್ಯ. ಆ ಕಲ್ಕತ್ತಾ ಕೇಸ್ ನೋಡಿದ್ವಲ್ಲ ಏನಾಯ್ತು ಅಂತ. ಅಲ್ಲಿ ಆ ಹೆಣ್ಮಗುಗೆ ಅಂತ ಮೆಡಿಕಲ್ ಡಾಕ್ಟರ್ ಅವ್ರಿಗೊಂದ್ ಸ್ವಲ್ಪ ಭದ್ರತೆ ಇದ್ದಿದ್ರೆ ಅಂತದನ್ನೆಲ್ಲ ತಡಿಬಹುದು. ಆ ಹೆಣ್ಮಗು ಇವತ್ತು ಎಷ್ಟೋ ಜನಕ್ಕೆ ಅನುಕೂಲವಾಗುವಂತ ಒಂದು ವೃತ್ತಿಯಲ್ಲಿದ್ದವರು, ಆ ಮಗುಗೆ ಇನ್ನೊಂದ್ ಸ್ವಲ್ಪ ಭದ್ರತೆ ಅನ್ನೋದು ಇದ್ದಿದ್ರೆ ಅವ್ರ ಮನೆಯವರು ಅವರು ಎಲ್ಲ ಎಷ್ಟು ಸಂತೋಷವಾಗಿರ್ಬಹುದು. ಖಂಡಿತವಾಗಿ. ಆದ್ರಿಂದ ನಮ್ಮ ಸರ್ಕಾರ ಇನ್ನೂ ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಭದ್ರತೆ ಕೊಡ್ಬೇಕು.
ಆ ಭಯದಿಂದ ಅಪ್ಪ ಅಮ್ಮ ಎಷ್ಟೊಂದು ಹೇಳ್ತಾರೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಹೌದೌದು ಹೌದು. ಅಯ್ಯೋ ಆ ವೃತ್ತಿನ ಬೇಡ, ಈ ವೃತ್ತಿನ ಬೇಡ ಅನ್ನೋದಕ್ಕೆ ಭದ್ರತೆನೂ ಒಂದು ಮೇನ್ ಕಾರಣ ಆಗಿರತ್ತೆ. ಸೊ ಇವತ್ತಿನ ದಿನ ನೀವೆಲ್ಲರೂ ತುಂಬಾ ತುಂಬಾ ಒಳ್ಳೆ ಅಂಶಗಳನ್ನ ಅಂದ್ರೆ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನ ಹಂಚ್ಕೊಂಡಿದ್ದೀರಾ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಭಾರತದಲ್ಲಿ ಕುತ್ಕೊಂಡು ಭಾರತದ ನಮ್ಮ ಅನುಭವಗಳನ್ನೇ ನಾವು ಮಾತಾಡ್ತಾ ಇರ್ತೀವಿ. ಇವತ್ತು ಅಮೆರಿಕಾದಲ್ಲೂ ಕೂಡ ಕಳೆದ 25-30 ವರ್ಷದಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಸಾಧನೆ ಮಾಡಿರುವಂತಹ ಈ ಮಹಿಳೆಯರ ಒಂದು ಅನುಭವ ಏನಿತ್ತು ಅದನ್ನು ಹಂಚ್ಕೊಂಡು ನನಗೆ ಬಹಳ ಸಂತೋಷ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಾವೆಲ್ಲರೂ ಸೇರಿ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.